ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಕಾರ್ಮಿಕ ಇಲಾಖೆ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಜಾರಿ ಮಾಡಿದೆ. ಕಾರ್ಮಿಕರು ಕೆಲಸ ಮಾಡುವ ಸ್ಥಳದಲ್ಲೇ ಆರೋಗ್ಯ ಸೇವೆಯನ್ನ ಒದಗಿಸಲಾಗ್ತಾ ಇದೆ. ರಾಜ್ಯ ಕಾರ್ಮಿಕ ಇಲಾಖೆಯ ಯೋಜನೆ ಇತರೆ ರಾಜ್ಯಗಳಿಗೂ ಮಾದರಿಯಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಭಾಗ್ಯ. ಕಾರ್ಮಿಕರ ಆರೋಗ್ಯಕ್ಕೆ ಕವಚವಾದ 100 ಸಂಚಾರಿ ವಾಹನ. ಅನ್ಯ ರಾಜ್ಯಗಳಿಗೆ ಮಾದರಿಯಾದ ರಾಜ್ಯ ಕಾರ್ಮಿಕ ಇಲಾಖೆ. ಕಾರ್ಮಿಕ ಇಲಾಖೆಯ ವತಿಯಿಂದ ಕಾರ್ಮಿಕರ ಆರೋಗ್ಯ ಕಾಪಾಡೋಕಿರೋ ಸೇವೆಯೇ ಸಂಚಾರಿ ಆರೋಗ್ಯ ಘಟಕ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅವರ ಅವಲಂಬಿತರ ಆರೋಗ್ಯ ಕಾಪಾಡುವಲ್ಲಿ ಸಂಚಾರಿ ಆರೋಗ್ಯ ಘಟಕ ಸಂಜೀವನಿಯಾಗಿ ಕೆಲಸವನ್ನ ಮಾಡ್ತಿದೆ. ಮಾಹಿತಿಯ ಕೊರತೆ, ಅರಿವಿನ ಕೊರತೆ, ಸೌಲಭ್ಯಗಳ ಕೊರತೆ ಹಾಗೂ ಹಣಕಾಸಿನ ತೊಂದರೆ ಹೀಗೆ ಹಲವಾರು ಕಾರಣಗಳಿಂದಾಗಿ ಶ್ರಮಿಕರು ಆರೋಗ್ಯದ ಕಡೆಗೆ ಗಮನ ಕೊಡುವ ವಿಷಯದಲ್ಲಿ ಹಿಂದಿದ್ದಾರೆ. ಸದಾ ಕೆಲಸದ ಮೇಲೆ ಗಮನ ಕೊಡುವ ಕಾರ್ಮಿಕರು ಅನಾರೋಗ್ಯದ ಸಂದರ್ಭದಲ್ಲಿ ಮಾತ್ರ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆಯುತ್ತಾರೆ. ಎಷ್ಟೋ ಕಾರ್ಮಿಕರು ತಮಗಿರುವ ಕಾಯಿಲೆಯನ್ನ ನಿರ್ಲಕ್ಷ್ಯ ಮಾಡಿದ್ರಿಂದ ದುಬಾರಿ ಚಿಕಿತ್ಸೆ ಪಡೆಯಬೇಕಾಗಿದೆ. ಆರಂಭದಲ್ಲೇ ಕಾಯಿಲೆಯ ಬಗ್ಗೆ ತಿಳಿದ್ರೆ ಅವರು ಜೀವನ ಶೈಲಿ, ಆಹಾರ, ಹವ್ಯಾಸಗಳ ಬಗ್ಗೆ ಎಚ್ಚರ ವಹಿಸಬಹುದಾಗಿದೆ. ಇದೇ ಕಾರಣಕ್ಕಾಗಿ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡೋಕೆ ಕಾರ್ಮಿಕ ಇಲಾಖೆಯು ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯನ್ನ ಜಾರಿ ಮಾಡಿದೆ. ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳಿರುವ 100 ಸಂಚಾರಿ ವಾಹನಗಳನ್ನು ಕಾರ್ಮಿಕ ಇಲಾಖೆ ಲೋಕಾರ್ಪಣೆ ಮಾಡಿದೆ. ಸಂಚಾರಿ ಆರೋಗ್ಯ ಘಟಕಗಳು ಗ್ರಾಮೀಣ ಆಸ್ಪತ್ರೆಗಳ ಕೊರತೆಯನ್ನು ನಿವಾರಿಸಲು ಕೂಡ ಸಹಕಾರಿಯಾಗಿದೆ. ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ಆರೋಗ್ಯವನ್ನು ಕಾಪಾಡಬೇಕು ಅಂಥೇಳಿ 100 ಸಂಚಾರಿ ಆರೋಗ್ಯ ಘಟಕಗಳನ್ನ ನಾವು ಮಂಡಳಿಯಿಂದ ಆರಂಭ ಮಾಡಲಾಗಿದೆ. ಈ 100 ಸಂಚಾರಿ ಘಟಕಗಳೇನಿದೆ ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಗೆ ಅಲ್ಲಿ ಕಟ್ಟಡ ಕಾರ್ಮಿಕರ ನೋಂದಣಿ ಮತ್ತು ಸಾಂದ್ರತೆಗೆ ಅನುಗುಣವಾಗಿ ಹಂಚಿಕೆ ಮಾಡಲಾಗಿದೆ. ಈ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರು ಅವರ ಕೆಲಸದ ಪರಿಸ್ಥಿತಿಗಳು ಮತ್ತು ಅಲ್ಲಿನ ಅವರ ಹವ್ಯಾಸಗಳ ಕಾರಣದಿಂದಾಗಿ ಹಲವಾರು ರೀತಿಯ ಆರೋಗ್ಯದ ತೊಂದರೆಗಳಿಗೆ ಅವರು ಸಿಕ್ಕಿಬೀಳ್ತಾರೆ. ಹೀಗಾಗಿ ಅವರ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಂಚಾರಿ ಆರೋಗ್ಯ ಕ್ಲಿನಿಕ್ಗಳನ್ನ ನಾವು ಜಾರಿಗೊಳಿಸಿದ್ದೀವಿ. ಇದು ಆಲ್ಮೋಸ್ಟ್ ಏನಂತಂದರೆ ಸಂಚಾರಿ ಆಸ್ಪತ್ರೆ ಅಂತ ಹೇಳ್ಬೋದು. ಇದರಲ್ಲಿ ಏನಾಗ್ತದೆ, ಇದನ್ನು ಯಾವ ರೀತಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅಂತಂದರೆ, ಇದನ್ನು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಲೇಬರ್ ಆಫೀಸರ್ಸು ಮತ್ತು ನಮ್ಮ ಲೇಬರ್ ಇನ್ಸ್ಪೆಕ್ಟರ್ಗಳಿರ್ತಾರೆ. ಅವ್ರಗಳ ಮೂಲಕ ಏನು ಮಾಡ್ತಾರೆ, ಒಂದು ರೂಟ್ ಮ್ಯಾಪನ್ನು ಪ್ರಿಪೇರ್ ಮಾಡ್ತಾರೆ. ಆ ರೂಟ್ ಮ್ಯಾಪಲ್ಲಿ ಎಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳು ನಡೀತಾ ಇದ್ದಾವೆ, ಎಲ್ಲಿ ಕಟ್ಟಡ ಕಾರ್ಮಿಕರು ಭಾಳಷ್ಟು ಜನ ನೆಲೆಸಿರ್ತಾರೆ ಅಂಥ ಪ್ರದೇಶಗಳನ್ನ ಇಲ್ಲಿ ಕವರ್ ಮಾಡಲಾಗುತ್ತೆ. ಈ ರೂಟ್ ಮ್ಯಾಪ್ಗಳನ್ನು ಮಾಡಿ ಮೊದಲೇ ಆ ಕಟ್ಟಡ ಕಾರ್ಮಿಕರಿಗೆ ಏನಾಗುತ್ತೆ, ಇಂಥ ದಿವಸ ಮೊಬೈಲ್ ಕ್ಲಿನಿಕ್ಗಳು ಇಲ್ಲಿ ಬರ್ತವೆ, ನೀವು ಟ್ರೀಟ್ಮೆಂಟ್ ತೊಗೋಬೋದು ಅಂತ ಅವ್ರಿಗೆ ಮಾಹಿತಿ ಕೊಟ್ಟು IECಯನ್ನು ಮಾಡಲಾಗ್ತದೆ. ಆ ರೀತಿ ಮಾಹಿತಿ ಕೊಟ್ಟ ನಂತರ ಆ ಸ್ಥಳದಲ್ಲಿ ಸಂಚಾರ ಮಾಡಿ ಅಲ್ಲಿ ಕಾರ್ಮಿಕರು ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಅವಕಾಶ ಆಗಿದೆ. ಹಾಗೆ ಕಾರ್ಮಿಕರು ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಬಂದಾಗ ಅವ್ರಿಗೇನಾಗುತ್ತೆ, ಮೊಬೈಲ್ GPS ಫೋಟೋವನ್ನು ಕ್ಯಾಪ್ಚರ್ ಮಾಡಲಾಗ್ತದೆ. ಮಾಡಿ ಅಲ್ಲಿ ಬೇರೆ ಬೇರೆಯ ಪರೀಕ್ಷೆಗಳನ್ನ ಮಾಡಲಿಕ್ಕೆ, ECG ಮಾಡಲಿಕ್ಕೆ, ದೈಹಿಕ ಪರೀಕ್ಷೆ ಮಾಡಲಿಕ್ಕೆ, ಆಪ್ತಮಾಲಜಿ ಟೆಸ್ಟ್ ಮಾಡಲಿಕ್ಕೆ, ಹೀಗೆ ಏನು ಟೆಸ್ಟ್ಗಳು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಕನೆಕ್ಟೆಡ್ ಹೆಲ್ತ್ ಎಕೋಸಿಸ್ಟಮ್ನ ಆ ಕ್ಲಿನಿಕ್ಗಳಲ್ಲಿ ನಾವು ಅಳವಡಿಸಿದ್ದೇವೆ. ಈ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಏನು ನೋಂದಾಯಿತರಾಗಿದ್ದಾರೆ ಅವರು ಮತ್ತು ಅವರ ಅವಲಂಬಿತರು ಈ ಇದರಲ್ಲಿ ಟ್ರೀಟ್ಮೆಂಟ್ನ ತಗೊಳ್ತಾರೆ. ಆ ತಗೊಂಡ ನಂತರ ಪ್ರತಿ ದಿವಸ ನಾವು ಏನು ಮಾಡಿದ್ದೀವಿ, ಅದು ಯಾವ ರೀತಿ ಪಾರದರ್ಶಕವಾಗಿ ನಡೀತಾ ಇದೆ ಅಂತ ನೋಡಲಿಕ್ಕೆ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ನ ನಾವು ಆರಂಭ ಮಾಡಿದ್ದೇವೆ. ಪ್ರತಿ ದಿವಸ ಈ ವೆಹಿಕಲ್ಗಳು ಎಲ್ಲಿ ಸಂಚಾರ ಮಾಡ್ತವೆ, ಎಲ್ಲಿ ಅವು ಪಾರ್ಕ್ ಮಾಡ್ತವೆ, ಹಾಗೆ ಎಲ್ಲಿ ಅವುಗಳಿಗೆ ಟ್ರೀಟ್ಮೆಂಟ್ ಕೊಡ್ತವೆ, ಎಷ್ಟು ಜನ ಕಾರ್ಮಿಕರಿಗೆ ಟ್ರೀಟ್ಮೆಂಟ್ ಕೊಡ್ತವೆ, ಈ ಎಲ್ಲ ವಿವರಗಳನ್ನ ನಾವು ಆನ್ಲೈನಲ್ಲೇ ಇಲ್ಲಿ ಕುಳಿತುಕೊಂಡು ನೋಡ್ಬೋದು. ಹಾಗಾಗಿ ಈ
ಕಟ್ಟಡ ಕಾರ್ಮಿಕರಿಗೆ ಅವರ ಕೆಲಸದ ಪರಿಸ್ಥಿತಿಯಿಂದಾಗಿ ಅವರಿಗೆ ಅನಾರೋಗ್ಯ ಉಂಟಾಗ್ತದೆ, ಹಾಗೆ ಅವರ ಹವ್ಯಾಸಗಳಿಂದ ಅನಾರೋಗ್ಯ ಉಂಟಾಗ್ತದೆ. ಇವುಗಳನ್ನ ತಡಿಬೇಕು, ಅವರ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮೊಬೈಲ್ ಕ್ಲಿನಿಕ್ ಯೋಜನೆಯನ್ನು ಆರಂಭ ಮಾಡಿದ್ದೀವಿ. ಭಾಳ ಪರಿಣಾಮಕಾರಿಯಾಗಿ ಇದು ನಡೀತಾ ಇದೆ. ಕುಗ್ರಾಮಗಳಲ್ಲಿ ಸಾರಿಗೆ ವ್ಯವಸ್ಥೆಯೇ ಇರೋದಿಲ್ಲ. ಅಂತಹ ಗ್ರಾಮಗಳ ಕಾರ್ಮಿಕರು ವೈದ್ಯಕೀಯ ಚಿಕಿತ್ಸೆ ಪಡೆಯಲು ನಡ್ಕೊಂಡು ಹೋಗಬೇಕಿರೋ ಪರಿಸ್ಥಿತಿ ಹಲವೆಡೆ ಇದೆ. ಇದಕ್ಕೆಲ್ಲ ಒಂದು ರೀತಿಯ ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿ ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಈ ವಾಹನಗಳೇ ಕಾರ್ಮಿಕರು ಇರುವಲ್ಲಿಗೆ ಹೋಗಿ ಸೌಲಭ್ಯವನ್ನ ಒದಗಿಸುತ್ತದೆ. ಪ್ರತಿ ಜಿಲ್ಲೆಗೆ ತಲಾ 3 ವಾಹನಗಳನ್ನು ಹಂಚಿಕೆ ಮಾಡಲಾಗಿದ್ದು, ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಇವುಗಳು ಸೇವೆ ಒದಗಿಸಲಿದೆ. ಕೇವಲ ವೈದ್ಯಕೀಯ ಸವಲತ್ತು ನೀಡುವುದಲ್ಲದೆ ಈ ವಾಹನದಲ್ಲಿ ಚಿಕಿತ್ಸೆ ಪಡೆಯಲು ಬಂದಂತಹ ಎಲ್ಲಾ ಕಾರ್ಮಿಕರನ್ನ ಆಯುಷ್ಮಾನ್ ಭಾರತ್ ಯೋಜನೆಗೆ ಒಳಪಡಿಸಿ ಕಾರ್ಡ್ ನೀಡುವ ಕೆಲಸವನ್ನ ಕಾರ್ಮಿಕ ಇಲಾಖೆ ಮಾಡ್ತಿರೋದು ಶ್ಲಾಘನೀಯ. ಇಲ್ಲಿ ಈ ಮೊಬೈಲ್ ಕ್ಲಿನಿಕ್ಗಳಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಅಲ್ಲಿ ಬರುವಂಥ ಏನು ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳಿದ್ದಾವೆ, ಹಾಗೆ ಇವುಗಳನ್ನೆಲ್ಲ ಅಲ್ಲೇ ಪರೀಕ್ಷೆ ಮಾಡಿ ಅಲ್ಲಿ ಅವ್ರಿಗೆ ಔಷಧಿಗಳನ್ನೂ ಕೂಡ ಕೊಡಲಾಗ್ತದೆ. ಅಲ್ಲಿ ಡಾಕ್ಟ್ರ್ ಇರ್ತಾರೆ, ಫಾರ್ಮಸಿಸ್ಟ್ ಇರ್ತಾರೆ, ANM ಇರ್ತಾರೆ, ಸೊ ಒಬ್ಬರು ನರ್ಸ್ ಕೂಡ ಇರ್ತಾರೆ. ಒಟ್ಟು 5 ಜನ ಆ ಕ್ಲಿನಿಕಲ್ಲಿ ಇರ್ತಾರೆ. ಈ ಕಾರ್ಮಿಕರಿಗೆ ಏನು ತೊಂದರೆ ಇದ್ದರೆ ಅಥವಾ ಅವ್ರಿಗೇನಾದ್ರು ಆರೋಗ್ಯದ ಸಮಸ್ಯೆ ಇದ್ದರೆ ಅಲ್ಲೇ ಅವ್ರಿಗೆ ತಪಾಸಣೆ ನಡೆಸಿ ಅವರಿಗೆ ಔಷಧಿಯನ್ನು ಕೊಡಲಾಗ್ತದೆ. ಒಂದು ವೇಳೆ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು, ಅವರು ಮತ್ತೆ ಹೆಚ್ಚಿನ ಆ ದೊಡ್ಡ ಆಸ್ಪತ್ರೆಗಳಿಗೆ ಅವ್ರು ದಾಖಲಾಗಬೇಕು ಅಂತ ಇದ್ದರೆ ಅವ್ರಿಗೆ ಆಪ್ತ ಸಮಾಲೋಚನೆ ನಡೆಸಿ ಅವರಿಗೆ ಅದನ್ನು ರೆಕಮೆಂಡೇಷನ್ನ ಅವ್ರ ಶಿಫಾರಸನ್ನ ಕೊಡ್ತಾರೆ. ಅವರು ಕಾರ್ಮಿಕರು ಏನು ಮಾಡಬೇಕು, ಆ ಹೆಚ್ಚಿನ ಆಸ್ಪತ್ರೆಗಳ ಏನು ಚಿಕಿತ್ಸೆ ಪಡೀಲಿಕ್ಕೋಸ್ಕರ ಅವರು ನಮ್ಮ ಈ CGHS ರೇಟ್ ಫಿಕ್ಸ್ ಆಗಿರುವಂಥ ಆಸ್ಪತ್ರೆಗಳು ಮತ್ತು RSPY ಎಂಪ್ಯಾನಲ್ಡ್ ಹಾಸ್ಪಿಟಲ್ಗಳಿದ್ದಾವೆ, ಅಲ್ಲಿ ಅವರು ಚಿಕಿತ್ಸೆಯನ್ನು ಪಡಿಬೋದು. ಆ ಚಿಕಿತ್ಸೆಯನ್ನು ಪಡೆದು ಅದರ ಏನು ವೆಚ್ಚ ಇರ್ತದೆ ಅದನ್ನು ಮಂಡಳಿಗೆ ಸಲ್ಲಿಸಿದಲ್ಲಿ ಅದನ್ನು ಅಪ್ ಟು 2 lakhsವರೆಗೂ ನಾವು ರೀಇಂಬರ್ಸ್ಮೆಂಟ್ ಮಾಡಿಕೊಡ್ತೀವಿ. ಈಗಾಗಲೇ ನಾವು ರಾಜ್ಯದಾದ್ಯಂತ 25,000ಕ್ಕಿಂತ ಹೆಚ್ಚು ಜನ ಕಾರ್ಮಿಕರಿಗೆ ಈ ರೀತಿ ರೀಇಂಬರ್ಸ್ಮೆಂಟ್ ಮಾಡಿಕೊಟ್ಟಿದ್ದೇವೆ. ಒಟ್ಟಾರೆ ಇದು ಸಮಗ್ರವಾಗಿ ಕಟ್ಟಡ ಕಾರ್ಮಿಕರ ಮತ್ತು ಅವರ ಅವಲಂಬಿತರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಸ್ಥಾಪನೆ ಆಗಿರುವಂಥದ್ದು. ಈ ಸಂಚಾರಿ ವೈದ್ಯಕೀಯ ವಾಹನಗಳಲ್ಲಿ ಕನೆಕ್ಟೆಡ್ ಹೆಲ್ತ್ ಇಕೋಸಿಸ್ಟಮ್ ಅಳವಡಿಸಲಾಗಿದೆ. GPS ಅಳವಡಿಸಿ ನಿಗಾ ಇಡಲಾಗಿದೆ. ಸಂಚಾರಿ ವಾಹನಗಳ ಕಾರ್ಯವೈಖರಿಯನ್ನ ಕಾರ್ಮಿಕ ಇಲಾಖೆ ರಾಜ್ಯ ಕಚೇರಿಯಿಂದ ಕಾರ್ಮಿಕರಿಗೆ ಡಿಜಿಟಲ್ ಆಧಾರಿತ ವರದಿಯನ್ನು ನೀಡುವ ವ್ಯವಸ್ಥೆಯು ಇದರಲ್ಲಿ ಇರಲಿದೆ. ಸಂಚಾರಿ ಆರೋಗ್ಯ ಘಟಕಗಳಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನ ಗಮನದಲ್ಲಿಟ್ಟುಕೊಂಡೇ ಈ ವಾಹನವನ್ನ ಸಿದ್ಧಪಡಿಸಲಾಗಿದೆ. ECG, ರಕ್ತದೊತ್ತಡ ಹಾಗೂ ರಕ್ತ ಪರೀಕ್ಷೆಗೆ ಸೇರಿದಂತೆ ಹಲವು ಪ್ರಾಥಮಿಕ ಆರೋಗ್ಯ ಸೇವೆಯನ್ನ ನೀಡಲಾಗುತ್ತದೆ. MBBS ವೈದ್ಯರು, ನರ್ಸ್ಗಳು, ಫಾರ್ಮಸಿಸ್ಟ್ಗಳು, ANM ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಸಂಚಾರಿ ಆರೋಗ್ಯ ವಾಹನದಲ್ಲಿರ್ತಾರೆ. ಈ ಹಿಂದೆಯೂ ಕಾರ್ಮಿಕರಿಗೆ ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಆರೋಗ್ಯ ಸೇವೆ ಒದಗಿಸುವ ಸಂಚಾರಿ ಆರೋಗ್ಯ ಘಟಕಗಳು ಇದ್ವು. ಆದರೆ ಸದ್ಯ ಚಾಲನೆ ನೀಡಿರುವ ಸಂಚಾರಿ ಆರೋಗ್ಯ ಘಟಕಗಳು ಅತ್ಯಾಧುನಿಕವಾಗಿದೆ. ನಿಖರ, ಸ್ಪಷ್ಟ ಮತ್ತು ಸರಿಯಾದ ಸೇವೆ ಒದಗಿಸುವ ಇವು ಕಾರ್ಮಿಕರ ಪಾಲಿನ ಆಪದ್ ಬಾಂಧವರಂತೆ ಕೆಲಸ ಮಾಡುತ್ತವೆ. ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತಂದರೆ, ಇದನ್ನು ಕಾರ್ಮಿಕರ ಸಹಕಾರ ಇಲ್ಲದೆ, ಸಾರ್ವಜನಿಕರ ಸಹಕಾರ ಇಲ್ಲದೆ ಮಾಡಲಿಕ್ಕಾಗೋದಿಲ್ಲ. ನಾವು ಈಗ ಮೊದಲೇ ಕಾರ್ಮಿಕ ಸಂಘಗಳು, ಸಂಘ ಸಂಸ್ಥೆಗಳು, ನಮ್ಮ ಅಧಿಕಾರಿಗಳು ಮತ್ತು ನಿರೀಕ್ಷಕರುಗಳನ್ನ ಬಳಸಿಕೊಂಡು ರೂಟ್ ಮ್ಯಾಪ್ಗಳನ್ನ ಮಾಡಿ ಮೊದಲು IEC ಆ್ಯಕ್ಟಿವಿಟೀಸ್ ಮಾಡಿ, ಇಂಥ ದಿವಸದಂದು ಅಲ್ಲಿ ಬಂದು ನಾವು ಟೆಸ್ಟ್ಗಳನ್ನ ಮಾಡ್ತೀವಿ, ನೀವು ಬಂದು ಟೆಸ್ಟ್ ಮಾಡ್ಕೋಬೇಕು ಅಂಥೇಳಿ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಆ ನಂತರದಲ್ಲಿ ನಮ್ಮಲ್ಲಿ ಏನು ಏಜೆನ್ಸಿಯವರ ಡಾಕ್ಟ್ರ್ ಇರ್ತಾರೆ ಮತ್ತು ಅವರ ಸಿಬ್ಬಂದಿ ಇರ್ತಾರೆ, ಅಲ್ಲಿಗೆ ತೆರಳಿ ಅವರಿಗೆ ದೈಹಿಕ ಪರೀಕ್ಷೆಯನ್ನು ಮಾಡಿ ಅವರಿಂದ ಯೂರಿನ್ನು, ಬ್ಲಡ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಹಾಗೆ ಅವರಿಗೆ ಆಪ್ಥಾಲಮಿಕ್ ಟೆಸ್ಟ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿ ಆ ನಂತರದಲ್ಲಿ ಈ ಏನು ಸ್ಯಾಂಪಲ್ಗಳಿರ್ತಾವೆ ಅವ್ರು ಟೆಸ್ಟ್ ಮಾಡಿ ಅವ್ರಿಗೆ ರಿಪೋರ್ಟ್ಗಳನ್ನ ಮುಟ್ಟಿಸ್ತಾರೆ. ಈ ರಿಪೋರ್ಟ್ಗಳನ್ನ ಮುಟ್ಟಿಸಿದ್ರಿಂದಾಗಿ ಏನಾಗ್ತದೆ, ಅವರಲ್ಲಿ ಏನು ಕಾಯಿಲೆಗಳಿದೆ, ಅವ್ರಿಗೆ ಏನು ದೈಹಿಕವಾಗಿ ಸಮಸ್ಯೆ ಇದೆ ಅಂಥೇಳಿ ಅವ್ರಿಗೆ ತಿಳಿದು ಬರ್ತದೆ. ಹಾಗೆ ಭಾಳಷ್ಟು ಜನ ಏನು ಹೇಳ್ತಾರೆ, ಈ ರೀತಿ ಅವರು ಏನು ರಿಪೋರ್ಟ್ಗಳನ್ನ ಅವರು ಟೆಸ್ಟ್ಗಳು ಮಾಡಿದ್ದಾರೆ ಅವ್ರಿಗೆ ತಲುಪಿಸ್ತಾ ಇಲ್ಲ ಅಂತ. ಕಾರ್ಮಿಕರೆಲ್ಲರಿಗೆ ಈ ರಿಪೋರ್ಟ್ಗಳನ್ನ ನಾವು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದು ತಲುಪಿದೆಯಾ ಇಲ್ವಾ ಅಂಥೇಳಿ ಅದನ್ನು ತಿಳಿದುಕೊಳ್ಳಲಿಕ್ಕೆ ನಮ್ಮಲ್ಲೊಂದು ಹೆಲ್ಪ್ಲೈನ್ ಮಾಡಿ ಪ್ರತಿ ಜಿಲ್ಲೆನಲ್ಲೂ ಕನಿಷ್ಠ ಒಂದು 2,500 ಜನಕ್ಕೆ ದೂರವಾಣಿ ಮೂಲಕ ಅವ್ರನ್ನ ಸಂಪರ್ಕಿಸಿ, ನಿಮಗೆ ಈ ರೀತಿ ಟೆಸ್ಟ್ಗಳನ್ನ ಮಾಡಿದ್ದಾರಾ, ಹಾಗೆ ಮಾಡಿದರೆ ರಿಪೋರ್ಟ್ಗಳು ಕೊಟ್ಟಿದ್ದಾರಾ ಅಂತೇಳಿ ಕ್ರಾಸ್ ಚೆಕ್ ಮಾಡಿ
ಆನಂತರ ಇದನ್ನು ನಾವು ಖಚಿತಪಡಿಸ್ಕೊಳ್ತೀವಿ. ಹೀಗಾಗಿ ಈ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಯೋಜನೆಯಿಂದ ಕಾರ್ಮಿಕರಿಗೆ ಅವರ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಮೊದಲೇ ಅವರಿಗೆ ಮಾಹಿತಿ ದೊರಕಿ ಅವರ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ, ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಸಹಾಯಕ ಆಗ್ತದೆ. ಈಗ ರಾಜ್ಯದಾದ್ಯಂತ ಇದುವರೆಗೆ 32 ಲಕ್ಷ ಜನರಿಗೆ ನಾವು ಈಗ ಪರೀಕ್ಷೆಗಳನ್ನು ಮಾಡಿದ್ದೇವೆ. ಯಾಕೆಂದರೆ ಕಟ್ಟಡ ಕಾರ್ಮಿಕರು, ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ಈ ಟೆಸ್ಟ್ಗಳನ್ನ ನಾವು ಮಾಡ್ತಾ ಇರುವಂಥದ್ದು. ಈಗಾಗಲೇ ಪ್ರತಿ ಜಿಲ್ಲೆಯಲ್ಲಿ ಇದನ್ನು ನಮ್ಮಲ್ಲಿ ಏನು ರಿಜಿಸ್ಟ್ರೇಷನ್ ಆಗಿರ್ತಾರೆ ಅವರ ಡಾಟಾನ ಇವರಿಗೆ ಶೇರ್ ಮಾಡ್ತೀವಿ. ಎಲ್ಲೆಲ್ಲಿ ಇವರು ಜನಸಾಂದ್ರತೆ ನೋಂದಾಯಿತ ಕಟ್ಟಡ ಕಾರ್ಮಿಕರದ್ದು ಇದೆ ಅಲ್ಲಿ ಅವರೇನು ಮಾಡ್ತಾರೆ, ತೆರಳಿ IEC ಆ್ಯಕ್ಟಿವಿಟಿ ಮಾಡಿ ಆನಂತರದಲ್ಲಿ ಈ ಟೆಸ್ಟ್ಗಳನ್ನ ಮಾಡುವಂಥ ಕೆಲಸ ಆಗ್ತಾಯಿದೆ. ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಕೆಲಸ ಆಗ್ತಾಯಿದೆ. ಇದು ಆನ್ಗೋಯಿಂಗ್ ಸ್ಕೀಮ್. ಇದು ದುಬಾರಿ ಹಣವನ್ನ ವ್ಯಯಿಸಿ ಖಾಸಗಿ ವೈದ್ಯಕೀಯ ಸೇವೆಯನ್ನು ಪಡೆಯೋಕೆ ಕಾರ್ಮಿಕರು ಅಷ್ಟೊಂದು ಶಕ್ತರಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಕೆಲಸವನ್ನ ಮಾಡ್ತಾರೆ. ಇದನ್ನೆಲ್ಲ ಸಂಚಾರಿ ಆರೋಗ್ಯ ಘಟಕಗಳು ತಪ್ಪಿಸಿವೆ. ತಕ್ಷಣದ ವೈದ್ಯಕೀಯ ಸೇವೆ ಸರಿಯಾದ ಸಮಯ ಮತ್ತು ಸೂಕ್ತ ಸ್ಥಳದಲ್ಲಿ ದೊರೆಯುತ್ತಿರೋದ್ರಿಂದ ಕಾರ್ಮಿಕರಿಗೆ ಹಣದ ಜೊತೆಗೆ ಸಮಯವೂ ಉಳಿತಾಯವಾಗುತ್ತದೆ. ಸಂಚಾರಿ ಆರೋಗ್ಯ ಘಟಕಗಳು ಕೇವಲ ನೋಂದಾಯಿತ ಕಾರ್ಮಿಕರು ಮಾತ್ರವಲ್ಲದೆ ಅವರ ಅವಲಂಬಿತರಿಗೂ ಸೇವೆಯನ್ನ ಒದಗಿಸ್ತಾ ಇದೆ. ಇದರಿಂದ ಕಾರ್ಮಿಕನ ಕುಟುಂಬದ ಎಲ್ಲರಿಗೂ ಆರೋಗ್ಯ ಸೇವೆ ದೊರೆಯುತ್ತಿದ್ದು, ಆರೋಗ್ಯವಂತ ಕಾರ್ಮಿಕ ಶಕ್ತಿಯನ್ನ ಬಲಗೊಳಿಸುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ದೊಡ್ಡ ಕೊಡುಗೆಯನ್ನ ನೀಡುತ್ತಿವೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ರೂವಾರಿಯಾಗಿದ್ದಾರೆ. ಕಾರ್ತಿಕ್, ನ್ಯೂಸ್ 18 ಬೆಂಗಳೂರು.